ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದು ಎಕ್ಸಾಮ್ ಬರೆಯಲು ಒಂದು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಆ ಒಂದು ಎಕ್ಸಾಮ್ ಸೆಂಟರ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಯಾವುದಾದ್ರೂ ವೆಹಿಕಲ್ ಓಡಾಡ್ತಾ ಇದ್ರೆ ಅದರ ಸೌಂಡ್, ಹಾಗೆ ಅದರ ಅಕ್ಕಪಕ್ಕ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ಸೌಂಡ್ ಕೇಳಿ ಬರುತ್ತೆ. ಇದನ್ನು ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರಾ ಅಲ್ವಾ? ಆದರೆ ನಾರ್ತ್ ಕೊರಿಯಾದಲ್ಲಿ ಒಂದು ಇಂಜಿನಿಯರ್ಸ್ಗಳ ಮೇನ್ ಎಕ್ಸಾಮ್ ಅಥವಾ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಯುವಂಥ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ರಸ್ತೆ ಹಾಗೂ ಕೆಲವು ಕಿಲೋಮೀಟರ್ಗಳಷ್ಟು ಇರುವಂಥ ರಸ್ತೆಗಳಲ್ಲಿ ಓಡಾಡುವಂಥ ವೆಹಿಕಲ್ಗಳನ್ನು ಕೆಲವು ಸಮಯಗಳವರೆಗೆ ಸ್ಥಗಿತ ಮಾಡಿದ್ದಾರೆ. ಹಾಗೆ ಎಕ್ಸಾಮ್ ಸೆಂಟರ್ಗಳ ಮೇಲೆ ವಿಮಾನವನ್ನು ಕೂಡ ಆರಿಸುವಂತಿಲ್ಲ. ಹೀಗೆ ಕಳೆದ 2 ವರ್ಷಗಳ ಹಿಂದೆ ಒಂದು ಮೇನ್ ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಎಕ್ಸಾಮ್ ಹಾಲ್ಗೆ ಬರುವಂಥ ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಗೆ ಸಿಲುಕಿ ಲೇಟಾಗಿ ಬರದಂತೆ ಅಲ್ಲಿನ ಶೇರ್ ಮಾರ್ಕೆಟ್ ಹಾಗೂ ದೊಡ್ಡ ದೊಡ್ಡ ಕಂಪನಿಗಳನ್ನು 1 ಗಂಟೆ ಲೇಟಾಗಿ ತೆರೆದಿದ್ದಾರೆ. ಹಾಗೆ ಇಂಥ ಒಂದು ಎಕ್ಸಾಮ್ ಸಂದರ್ಭದಲ್ಲಿ ನಾರ್ತ್ ಕೊರಿಯಾದಲ್ಲಿ ವಿಮಾನ ಆರಿಸದಂತೆ 133 ವಿಮಾನಗಳನ್ನು ರೀಸ್ಕೆಡ್ಯೂಲ್ ಮಾಡಿದ್ದಾರೆ. ಒಂದು ವೇಳೆ ಎಕ್ಸಾಮ್ಗೆ ಬರುವಂಥ ಸಂದರ್ಭದಲ್ಲಿ ತಡವಾದರೆ ಅಲ್ಲಿರುವಂಥ ಪೊಲೀಸ್ ಜೀಪ್ ಅಥವಾ ಪೊಲೀಸ್ ಬೈಕನ್ನು ಬಳಸಿ ಎಕ್ಸಾಮ್ ಹಾಲ್ಗೆ ಬರಬಹುದು. ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಿರುವಂಥ ನಾರ್ತ್ ಕೊರಿಯಾದ ರೂಲ್ಸ್ ಆಗಿದೆ. ಫ್ಯಾಕ್ಟ್ ನಂಬರ್ 2. ಸ್ನೇಹಿತರೆ, ಸಾಮಾನ್ಯವಾಗಿ ಮೊದಲೆಲ್ಲ ನಾವು ಕೀಪ್ಯಾಡ್ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದವು. ಅದರಲ್ಲೂ ಕೂಡ ಚೈನಾ ಮೊಬೈಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದವು. ಈ ಚೈನಾ ಕೀಪ್ಯಾಡ್ ಫೋನಲ್ಲಿ ಯಾವ ರೀತಿ ಫೀಚರ್ ಇತ್ತು ಅಂದರೆ ಹೆಚ್ಚು ಲೌಡ್ ಸ್ಪೀಕರ್ಗಳು ಕೂಡ ಕೇಳಿ ಬರ್ತಾ ಇತ್ತು. ಮನೆಯಲ್ಲಿ ಏನಾದರೂ ಫೋನ್ ಬರ್ತು ಅಂತಂದರೆ ಇಡೀ ಊರಿಗೆ ಕೇಳುವಷ್ಟು ಲೌಡ್ ಆಗಿ ಸ್ಪೀಕರ್ ಬರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ಗಳು ಸ್ಮಾರ್ಟ್ ಫೋನ್ ಆಗಿ ಬದಲಾಗಿವೆ, ಅಂದರೆ ಅಪ್ಡೇಟ್ ಆಗಿವೆ. ಆದರೆ ಸ್ಮಾರ್ಟ್ ಫೋನ್ನಲ್ಲಿ ಮೊದಲು ಕೀಪ್ಯಾಡ್ ಫೋನಲ್ಲಿ ಬರ್ತಿದ್ದಂಥ ಸೌಂಡ್ ಸ್ಪೀಕರ್ ಈಗ ಬರೋದಿಲ್ಲ, ತೀರಾ ಕಡಿಮೆಯಾಗಿ ಇರುತ್ತದೆ. ಅದಕ್ಕಾಗಿ ಈಗಿನ ಕಾಲದ ಹುಡುಗರೆಲ್ಲ ಪ್ಯಾಂಟ್ ಜೇಬ್ ಅಥವಾ ಶರ್ಟ್ ಜೇಬ್ನಲ್ಲಿ ಇಟ್ಟುಕೊಂಡಾಗ ಕೆಲವರು ರಿಂಗಿಂಗ್ ಜೊತೆಗೆ ವೈಬ್ರೇಷನ್ ಮೋಡನ್ನು ಆ್ಯಕ್ಟಿವ್ ಮಾಡಿ ಇಟ್ಟುಕೊಳ್ತಾರೆ. ಯಾಕಂದರೆ ಫೋನ್ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಕೇಳಿಸೋದಿಲ್ಲ, ವೈಬ್ರೇಟ್ ಆದರೆ ಬೇಗ ಗೊತ್ತಾಗುತ್ತೆ ಅಂತ. ಈ ರೀತಿಯಾಗಿ ಮೊಬೈಲ್ ಫೋನ್ನಲ್ಲಿ ವೈಬ್ರೇಷನ್ ಮೋಡ್ ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಮೊಬೈಲ್ ಫೋನ್ಗೆ ಯಾವುದೇ ಕಾಲ್ಸ್ ಅಥವಾ ನೋಟಿಫಿಕೇಶನ್ ಬರದೇ ಇದ್ರೂ ಕೂಡ ವೈಬ್ರೇಷನ್ ಆದಂತೆ ಅಥವಾ ಫೋನ್ ಕಾಲ್ ಬಂದಂತೆ ಬಾಷ್ಪವಾಗುತ್ತದೆ. ಈ ರೀತಿ ಯಾರಿಗಾದರೂ ಕೂಡ ಒಂದ್ಸಲ ಹಾಗೆ ಆಗಿರ್ತದೆ. ಈ ರೀತಿ ಹೆಚ್ಚು ಸಲ ಆದರೆ ಇದಕ್ಕೆ ಪ್ಯಾಂಥೋಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ ಕರೀತಾರೆ. ಈ ಸಿಂಡ್ರೋಮ್ ಬಂದರೆ ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ. ಇದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಸ್ಮಾರ್ಟ್ಫೋನ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಹಾಗೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದನ್ನು ಕಡಿಮೆ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತಂತೆ. ಹಾಗೆ ಈ ರೀತಿಯಾದ ಅನುಭವ ನಿಮಗೇನಾದರೂ ಆಗಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಫ್ಯಾಕ್ಟ್ ನಂಬರ್ 3. ಸ್ನೇಹಿತರೆ, ಈ ದಿನ ಅದೆಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ. ದಿನನಿತ್ಯ ಅದೆಷ್ಟು ಕೊಲೆ ಪ್ರಕರಣಗಳು, ಮರ್ಡರ್ ಕೇಸ್ಗಳು, ಹಾಗೆ ಅತ್ಯಾಚಾರದ ಕೇಸ್ಗಳು ಕೇಳಿ ಬರ್ತಲೇ ಇದ್ದಾವೆ. ದಿನನಿತ್ಯ ಅದೆಷ್ಟು ಅಪರಾಧಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಇಂಥ ಅಪರಾಧಿಗಳನ್ನ ಇಡಲು ಜೈಲಿನಲ್ಲಿ ಸ್ಥಳವೇ ಸಾಕಾಗ್ತಾ ಇಲ್ಲ. ಆ ಮಟ್ಟಿಗೆ ಕ್ರೈಮ್ ರೇಟ್ ಏನಾಗಿದೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕಂದರೆ ಇಂಥ ಸುದ್ದಿಗಳನ್ನ ನಾವು ದಿನನಿತ್ಯ ನೋಡ್ತಲೇ ಇದ್ದೀವಿ. ಯಾವುದಾದ್ರೂ ಒಂದು ವಿಚಾರಕ್ಕೆ ಅರೆಸ್ಟ್ ಮಾಡ್ತಲೇ ಇದ್ದಾರೆ, ಹಾಗೆ ಜೈಲಿಗೆ ಹಾಕ್ತಾ ಇದ್ದಾರೆ. ಆದರೆ ಕೈದಿಗಳೇ ಇಲ್ಲದ ಒಂದು ದೇಶ ಇದೆ, ಅದೇ ನೆದರ್ಲ್ಯಾಂಡ್. ಈ ದೇಶದಲ್ಲಿ ಕ್ರೈಮ್ ರೇಟ್ ಕಡಿಮೆ ಇದೆ, ಹಾಗಾಗಿ ಇಲ್ಲಿನ ಜೈಲ್ಗಳೆಲ್ಲ ಖಾಲಿ ಹೊಡಿತಲೇ ಇರ್ತವೆ. 2017ರಲ್ಲಿ ಇಲ್ಲಿ ಕ್ರೈಮ್ ರೇಟ್ ಕಡಿಮೆಯಾಗಿ ಜೈಲುಗಳೆಲ್ಲ ಖಾಲಿ ಹೊಡೆದಿದ್ದು 19 ಜೈಲುಗಳನ್ನು ಮುಚ್ಚಿಡಲಾಗಿದೆ. ಹಾಗೆ 2019ರಲ್ಲಿ ಇಲ್ಲಿ ಕ್ರೈಮ್ ರೇಟ್ ಇನ್ನೂ ಕಡಿಮೆ ಆಗಿದ್ದು ಒಂದು ಅಪರಾಧಿಯೂ ಇಲ್ಲದ ಕಾರಣ ಪೂರ್ತಿ ಜೈಲುಗಳನ್ನು ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ಇಲ್ಲಿನ ಜೈಲುಗಳೆಲ್ಲ ಮುಚ್ಚಿದ ಸಲುವಾಗಿ 2,000 ಉದ್ಯೋಗಿಗಳು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ನೆದರ್ಲ್ಯಾಂಡ್ ಸರ್ಕಾರ ಒಂದು ಆಲೋಚನೆಯನ್ನ ಮಾಡಿ ಆ ಜೈಲುಗಳನ್ನು ಬೇರೆ ದೇಶದವರಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಕದ ದೇಶವಾದ ನಾರ್ವೆ ದೇಶದಿಂದ ಕೈದಿಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅಲ್ಲಿನ ದೇಶಕ್ಕೆ ಜೈಲುಗಳನ್ನು ರೆಂಟ್ಗಾಗಿ ಕೊಟ್ಟಿದ್ದಾರೆ. ಹಾಗೆ ಪ್ರಪಂಚದಲ್ಲೇ ನೆದರ್ಲ್ಯಾಂಡ್ ದೇಶವು ಅತಿ ಕಡಿಮೆ ಕ್ರೈಮ್ ರೇಟ್ ಅನ್ನು ಹೊಂದಿರುವುದರಿಂದ ಈ ಕಂಟ್ರಿಯನ್ನ ಸೇಫೆಸ್ಟ್ ಝೋನ್ ಕಂಟ್ರಿ ಎಂದು ಕರೆಯಲಾಗುತ್ತದೆ. ಹಾಗೆ ಇದೇ ರೀತಿ ನೆದರ್ಲ್ಯಾಂಡ್ ದೇಶದಂತೆ ನಮ್ಮ ಭಾರತದಲ್ಲೂ ಕೂಡ ಕ್ರೈಮ್ ರೇಟ್ ಕಡಿಮೆ ಆಗಲಿ ಅಂತ ಬಯಸೋಣ. ಫ್ಯಾಕ್ಟ್ ನಂಬರ್ 4. ಸ್ನೇಹಿತರೆ, ಪ್ರತಿಯೊಂದು ಆಸ್ಟ್ರೋನಾಟ್ಸ್ ಅಂತರಿಕ್ಷಕ್ಕೆ ಹೋದರೆ ಈ ಸ್ಪೇಸ್ ಸೂಟನ್ನು ಧರಿಸಿಕೊಂಡೇ ಹೋಗ್ತಾರೆ. ಈಗ ನಾವು ಸ್ಪೇಸ್ ಸೂಟ್ ಇಲ್ಲದೆ ಮನುಷ್ಯ ಯಾವ ಗ್ರಹದಲ್ಲಿ ಎಷ್ಟೊತ್ತು ಬದುಕಬಹುದು ಅನ್ನೋದನ್ನು ನೋಡೋಣ. ನಾವು ಸ್ಪೇಸ್ ಸೂಟ್ ಇಲ್ಲದೆ ಅಂತರಿಕ್ಷಕ್ಕೆ ಹೋದರೆ
ನಾವು ಭೂಮಿಯ ಆರ್ಬಿಟ್ನಲ್ಲಿ ಸುಮಾರು 2 ನಿಮಿಷ ಬದುಕಬಹುದು. ನಂತರ ನಮ್ಮ ದೇಹವೆಲ್ಲ ಗಡ್ಡೆ ಕಟ್ಟುತ್ತೆ. ಗಡ್ಡೆ ಕಟ್ಟಿ ರಕ್ತ ಸಂಚಲನೆ ನಿಂತು ಹೋಗಿ ಮನುಷ್ಯ ಸತ್ತು ಹೋಗ್ತಾನೆ. ಇನ್ನ ಗ್ರಹಗಳ ಹತ್ರ ಹೋದ್ರೆ ಎಷ್ಟೊತ್ತು ಮನುಷ್ಯ ಬದುಕಬಹುದು ಎಂದು ನೋಡೋದಾದ್ರೆ ಸೂರ್ಯನ ಹತ್ರ ಹೋದ್ರೆ ಅದರ ತಾಪಕ್ಕೆ 1 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಆವಿಯಾಗಿ ಬಿಡ್ತಾನೆ ಮನುಷ್ಯ. ಉದಾಹರಣೆಗೆ ಈ ಪಕ್ಷಿಯನ್ನ ನೋಡಿ, ಈ ಪಕ್ಷಿಯ ರೀತಿ ಒಂದೇ ಕ್ಷಣ ಮನುಷ್ಯ ಆವಿಯಾಗಿ ಬಿಡ್ತಾನೆ. ಹಾಗೆ 1 ಸೆಕೆಂಡ್ಗಿಂತ ಮುಂಚೆ ಅಲ್ಲಿದ್ದೇವೆ ಎಂದು ಹೇಳಲು ಯಾವುದೇ ಸಾಕ್ಷಿ ಕೂಡ ಸಿಗುವುದಿಲ್ಲ. ಅಷ್ಟು ವೇಗವಾಗಿ ಗಾಳಿಯಲ್ಲಿ ಸಿಡಿದು ಹೋಗುತ್ತೇವೆ. ಇನ್ನು ಮರ್ಕ್ಯುರಿಯಲ್ಲಿ ಸ್ಪೇಸ್ ಸೂಟ್ ಇಲ್ಲದೆ 2 ನಿಮಿಷ ಬದುಕಬಹುದು. ಇನ್ನು ವೇನಸ್ ಗ್ರಹದಲ್ಲಿ ತುಂಬಾ ಬಿಸಿ ಇರುವ ಕಾರಣ ಸುಮಾರು 2 ನಿಮಿಷ ಇರಬಹುದು. ಇನ್ನು ಚಂದ್ರನಲ್ಲಿ ಸ್ಪೇಸ್ ಸೂಟ್ ಇಲ್ಲದೆ 3 ನಿಮಿಷದಲ್ಲಿ ಸತ್ತು ಹೋಗುತ್ತೇವೆ. ಹಾಗೆ ಮಂಗಳ ಗ್ರಹದಲ್ಲಿ 2 ನಿಮಿಷ ಇರಬಹುದು. ಜುಪಿಟರ್ನಲ್ಲಿ 1 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಮನುಷ್ಯನ ಪ್ರಾಣ ಹೋಗುತ್ತೆ. ಯಾಕಂದ್ರೆ ಅಲ್ಲಿನ ಪ್ರೆಷರ್ಗೆ ಮನುಷ್ಯನ ದೇಹ ಬ್ಲಾಸ್ಟ್ ಆಗುತ್ತೆ. ಇದೇ ರೀತಿ ಸ್ಯಾಚುರನ್, ನೆಪ್ಚೂನ್ ಹಾಗೆ ಯುರೇನಸ್ನಲ್ಲೂ ಕೂಡ 1 ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ಜೀವ ಹಾರಿ ಹೋಗುತ್ತೆ. ಫ್ಯಾಕ್ಟ್ ನಂಬರ್ 5. ಸ್ನೇಹಿತರೆ, ಹಾವು ಅಂದರೆ ತುಂಬ ಜನಕ್ಕೆ ಭಯ ಇದೆ. ಹಾಗೆ ತುಂಬ ಜನ ಹಾವಿಗೆ ಭಯ ಪಡ್ತಾರೆ. ಯಾಕಂದರೆ ಹಾವು ಎಲ್ಲಾದರೂ ಕಚ್ಚಿ ಬಿಡುತ್ತೆ, ಎಲ್ಲಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಹಾಗೆ ಹಾವು ಕೆಲ ಸಮಯದಲ್ಲಿ ನಾಲಿಗೆಯನ್ನು ಯಾವಾಗಲೂ ಕೂಡ ಈಚೆ ಆಗ್ತಾ ಇರುತ್ತೆ. ಇದನ್ನು ನೋಡಿ ಕೆಲವರು ಇನ್ನೂ ಭಯಪಡ್ತಾರೆ. ಅದು ನಮ್ಮನ್ನು ಕಚ್ಚಲಿಕ್ಕೆ ಅಥವಾ ತಿನ್ನಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಈ ರೀತಿಯ ನಾಲಿಗೆಯನ್ನು ಯಾಕೆ ಹೊರ ಹಾಕುತ್ತೆ ಅಂತ ಗೊತ್ತಾ ಸ್ನೇಹಿತರೆ? ನಾವು ಯಾವುದಾದ್ರೂ ಒಂದು ಪದಾರ್ಥವನ್ನು ಅಥವಾ ವಸ್ತುವನ್ನು ಯಾವುದು ಅಂತ ಪತ್ತೆ ಹಿಡಿಯೋದಕ್ಕೆ ಅದನ್ನು ಮೂಗಿನಿಂದ ವಾಸನೆ ಕಂಡು ಹಿಡಿದು ಅದನ್ನು ಪತ್ತೆ ಮಾಡ್ತೇವೆ. ಆದರೆ ಹಾವುಗಳಲ್ಲಿ ಯಾವುದೇ ರೀತಿಯ ಮೂಗಿನಿಂದ ವಾಸನೆ ಕಂಡುಹಿಡಿಯುವ ಗ್ರಂಥಿಗಳು ಇರುವುದಿಲ್ಲ. ಬದಲಾಗಿ ಹಾವುಗಳಿಗೆ ಜಾಕಬ್ ಸೆನ್ಸ್ ಅಂತ ಒಂದು ಆರ್ಗನ್ ಇರುತ್ತೆ, ಅಂದರೆ ಅಂಗ ಇರುತ್ತೆ. ಈ ಅಂಗ ಹಾವುಗಳಿಗೆ ವಾಸನೆಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ಹಾವುಗಳ ಬಾಯಿಯಲ್ಲೇ ಇರುತ್ತೆ ಈ ಒಂದು ಅಂಗ. ಹಾವುಗಳು ನಾಲಿಗೆಯನ್ನು ಈಚೆ ಬಿಟ್ಟಾಗ ವಾಸನೆಯನ್ನು ಗ್ರಹಿಸಿ ಅದು ಒಳಗೆ ಎಳೆದುಕೊಳ್ಳುತ್ತೆ ತನ್ನ ನಾಲಿಗೆಯನ್ನು. ಆ ಸಂದರ್ಭದಲ್ಲಿ ಅದರ ವಾಸನೆ ಈ ಒಂದು ಬಾಯಿಯಲ್ಲಿರುವಂಥ, ಅಂದರೆ ಹಾವುಗಳ ಬಾಯಿಯಲ್ಲಿರುವಂಥ ಈ ಒಂದು ಜಾಕಬ್ಸನ್ಸ್ ಗ್ರಂಥಿಗೆ ಟಚ್ ಆಗುತ್ತೆ. ಆಗ ಅದರ ವಾಸನೆಯನ್ನು ಆ ಜಾಕಬ್ಸನ್ಸ್ ಎನ್ನುವ ಒಂದು ಅಂಗ ಮೆದುಳಿಗೆ ರವಾನಿಸುತ್ತದೆ. ಈ ಮೂಲಕ ಹಾವುಗಳು ವಾಸನೆಯನ್ನು ಕಂಡುಹಿಡಿಯುತ್ತದೆ. ಹಾಗಾಗಿ ಹಾವುಗಳು ವಾಸನೆಯನ್ನು ಗ್ರಹಿಸುವ ಸಲುವಾಗಿ ನಾಲಿಗೆಯನ್ನು ಹೊರಕ್ಕೆ ಹಾಗೂ ಒಳಗೆ ಎಳೆದುಕೊಳ್ತಾ ಇರುತ್ತೆ. ಫ್ಯಾಕ್ಟ್ ನಂಬರ್ 6. ಸ್ನೇಹಿತರೆ, ಇತ್ತೀಚಿನ ಬೈಕ್ಗಳಲ್ಲಿ ಹೆಡ್ಲೈಟ್ಗೆ ಅಂತ ಸ್ವಿಚ್ ಇಲ್ಲ. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟಾಗಿ ಹಗಲು ರಾತ್ರಿ ಅನ್ನೋದೇ ಆನ್ ಆಗಿರುತ್ತೆ. ಆದರೆ ಕಳೆದ ಹಿಂದಿನ ವರ್ಷಗಳ ಹಳೆಯ ಮಾಡೆಲ್ ಬೈಕ್ಗಳನ್ನು ನೋಡಿದರೆ ಹೆಡ್ಲೈಟ್ಗೆ ಅಂತ ಸ್ವಿಚ್ಚನ್ನು ಕೊಡ್ತಾ ಇದ್ರು. ಆದರೆ ಈಗಿನ ಕಾಲದ ಬೈಕ್ಗಳಲ್ಲಿ ಯಾಕೆ ಈ ಸ್ವಿಚ್ಚನ್ನು ಕೊಡ್ತಾ ಇಲ್ಲ ಅಂತ ಗೊತ್ತಾ? ಉದಾಹರಣೆಗೆ ನೋಡೋದಾದರೆ, ನಾವು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಏನಾದರೂ ಯಾವುದಾದ್ರೂ ಒಂದು ಗಾಡಿ ಮಂಜು ಬೀಳುವ ಪ್ರದೇಶದಲ್ಲಿ ಮುಂದೆ ಅಥವಾ ಅಪೋಸಿಟ್ ಏನಾದರೂ ಬಂದಾಗ ನಮಗೆ ಅದು ತಕ್ಷಣ ಕಾಣಿಸೋದಿಲ್ಲ. ಆದರೆ ಹೆಡ್ಲೈಟ್ ಆನ್ ಆಗಿದ್ದಾಗ ಅದು ಪ್ರಕಾಶವಾಗಿ ಯಾವುದೋ ಒಂದು ವಸ್ತು ಇದೆ, ಅಲ್ಲಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಹೆಡ್ಲೈಟನ್ನು ಹಾಕಿದ್ದಾರೆ. ಹಾಗೆ ಹೆಡ್ಲೈಟ್ ಸ್ವಿಚ್ ಇಲ್ಲದೆ ಇದ್ದಾಗ ಏನೆಲ್ಲ ಅನಾಹುತ ಆಗ್ತಾಯಿತ್ತು ಅಂತಂದರೆ, ಹೆಡ್ಲೈಟ್ ಸ್ವಿಚ್ ಇಲ್ಲದೆ ಇದ್ದಾಗ ಮಂಜು ಪ್ರದೇಶದಲ್ಲಿ ಗಾಡಿಗಳು ಓಡಾಡುವ ಸಂದರ್ಭದಲ್ಲಿ ಟೂ ವೀಲರ್ ಇದು ಚಿಕ್ಕದಾಗಿ ಕಾಣ್ತಾ ಇತ್ತು. ಹಾಗೆ ಮಂಜು ಬೀಳುವ ಸಂದರ್ಭದಲ್ಲಿ ಎದುರಿಗೆ ಬಂದ ಲಾರಿಗೆ ಅಥವಾ ಟ್ರಕ್ಗಳಿಗೆ ಈ ಸಣ್ಣ ಗಾಡಿ ಕಾಣದೆ ಹೋದುದರಿಂದ ಆ ಗಾಡಿಗೆ ಗುದ್ದಿಕೊಂಡು ಎಳೆದುಕೊಂಡು ಹೋಗ್ತಾ ಇದ್ರು. ಹಾಗೆ ಕೆಲವು ಸೋಮಾರಿಗಳು ರಾತ್ರಿ ವೇಳೆಯೂ ಕೂಡ ಹೆಡ್ಲೈಟ್ ಸ್ವಿಚ್ಚನ್ನು ಆನ್ ಮಾಡ್ತಾ ಇರಲಿಲ್ಲ. ಕೆಲವೊಂದು ಹೆಡ್ಲೈಟ್ ಸ್ವಿಚ್ಗಳು ಹಳೆ ಗಾಡಿಯಲ್ಲಿ ನೋಡಬಹುದು, ಅವುಗಳನ್ನು ಆನ್ ಮಾಡಿದ್ರು ಕೂಡ ಹೆಡ್ಲೈಟ್ಸ್ ಸರಿಯಾಗಿ ಬರ್ತಾ ಇರಲಿಲ್ಲ. ಯಾಕಂದರೆ ಸ್ವಿಚ್ ಸ್ಟ್ರಕ್ ಆಗಿರ್ಬೋದು ಅಥವಾ ವರ್ಕ್ ಆಗದೇ ಇರಬಹುದು. ಈ ಒಂದು ಸೇಫ್ಟಿ ಇಶ್ಯೂ ಕಾರಣದಿಂದಾಗಿ ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಬೈಕ್ ಕಂಪನಿಗಳಿಗೆ ಈ ಒಂದು ಸ್ವಿಚ್ಚನ್ನು ಇಡದಂತೆ ತೆಗೆದು ಹಾಕಿದ್ದಾರೆ. ಹಾಗಾಗಿ ಈಗ ಬರುವಂಥ ಟೂ ವೀಲರ್ ಬೈಕ್ಗಳಲ್ಲಿ ಯಾವುದೇ ರೀತಿಯ ಹೆಡ್ಲೈಟ್ ಸ್ವಿಚ್ ಅನ್ನೋದು ಇರೋದಿಲ್ಲ. 24 ಅವರ್ಸ್ ಹಗಲು ರಾತ್ರಿ ಎನ್ನದೇ ಆನ್ ಆಗಿಯೇ ಇರುತ್ತೆ. ಫ್ಯಾಕ್ಟ್ ನಂಬರ್ 7. ಸ್ನೇಹಿತರೆ, ಇಂಡಿಯನ್ ಕಲ್ಚರಲ್ಲಿ ಟಾಯ್ಲೆಟ್ಗೆ ಹೋದ ನಂತರ ನೀರಿನಿಂದ ತೊಳೆದುಕೊಂಡು ಬರ್ತಾರೆ. ಆದರೆ ಅಮೆರಿಕ ಹಾಗೂ ವೆಸ್ಟರ್ನ್ ಕಂಟ್ರಿಗಳಲ್ಲಿ ನೀರನ್ನು ಬಳಸೋದಿಲ್ಲ. ಬದಲಿಗೆ ಟಾಯ್ಲೆಟ್ ಪೇಪರ್ ಅಥವಾ ಟಿಶ್ಯೂ ಪೇಪರನ್ನು ಬಳಸಿ ಕ್ಲೀನ್ ಮಾಡಿಕೊಂಡು ಬರ್ತಾರೆ. ಇದನ್ನು ಕೇಳಿದ ಮೇಲೂ ಅವರು ನೀರಿನ ಬದಲು ಟಿಶ್ಯೂವನ್ನು ಯಾಕೆ ಬಳಸ್ತಾರೆ ಅಂತ ಡೌಟ್ ಬಂದೇ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ, ವೆಸ್ಟರ್ನ್ ಕಂಟ್ರಿಯಲ್ಲಿ ತಾಪಮಾನ ಕಡಿಮೆ ಇರುತ್ತೆ. ಇಲ್ಲಿ ನಮಗೆ ಮಳೆ ಬಂದಂತೆ ಅಲ್ಲಿ ಸದಾ ಹಿಮದ ಮಳೆ ಸುರಿಯುತ್ತಾ ಇರುತ್ತೆ. ಕುದಿಯುವ ನೀರನ್ನು ಗಾಳಿಯಲ್ಲಿ ಎಸೆದರೆ ಅದು 1 ಸೆಕೆಂಡ್ನಲ್ಲೇ ಕಲ್ಲಾಗಿ ಬಿಡುತ್ತೆ ಅಥವಾ ಆವಿಯಾಗಿ ಬಿಡುತ್ತೆ. ಸೊ ಬಿಲೋ -50 -60 ಟೆಂಪರೇಚರ್ನಲ್ಲೂ ಕೂಡ ಟಾಯ್ಲೆಟ್ನಲ್ಲಿ ನೀರನ್ನು ಬಳಸೋದು ಅಸಾಧ್ಯ. ಹಾಗಾಗಿ ಅವರು ಟಿಶ್ಯೂ ಪೇಪರನ್ನು ಬಳಸ್ತಾರೆ. ಹಾಗೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಪ್ರತಿದಿನ ಸ್ನಾನ ಮಾಡುವುದರಿಂದ ಕ್ಲೀನಿಂಗ್ ಸಮಸ್ಯೆ ಇರೋದಿಲ್ಲ.
ಅಲ್ಲಿ ಈಗಿನ ಟೆಕ್ನಾಲಜಿಯಲ್ಲಿ ನೋಡಿದ್ರೆ 1 ನಿಮಿಷದಲ್ಲೇ ನೀರನ್ನ ಬಿಸಿ ಮಾಡುವ ತಂತ್ರಜ್ಞಾನ ಇರುವ ವಾಟರ್ ಹೀಟರ್ ಇದೆ. ಆದರೂ ಅವರು ಟಿಶ್ಯೂ ಅನ್ನೇ ಬಳಸ್ತಾರೆ. ಯಾಕಂದ್ರೆ ಮೊದಲಿನಿಂದಲೂ ಅವರು ಈ ಟಿಶ್ಯೂ ಪೇಪರ್‌ಗೆ ರೂಢಿಯಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 8 ಸ್ನೇಹಿತರೆ, ನೀವು ಮೊಟ್ಟಮೊದಲ ಕನಸು ಯಾವಾಗ ಕಂಡಿದ್ದೀರಾ ಅಂತ ನೆನಪು ಇದೆಯಾ? ಹೌದು, ಇದೊಂಥರ ಪ್ರಶ್ನೆ, ಇದು ಸಿಲ್ಲಿಯಾಗಿದೆ ಎಂದು ಅನಿಸಬಹುದು. ಆದರೆ ನೀವು ಯಾವ ವಯಸ್ಸಿನಲ್ಲಿ ಕನಸು ಕಂಡಿದ್ದೀರಾ ಅಂತ ಐಡಿಯಾ ಇರುತ್ತೆ ಅಲ್ವಾ? ಗೊತ್ತಿದ್ದರೆ ಕಾಮೆಂಟ್‌ನಲ್ಲಿ ತಿಳಿಸಿ. ಇಲ್ಲದಿದ್ದರೆ ನೀವು ಹುಟ್ಟಿದ 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಒಂದು ವೇಳೆ ನೀವು ಯಾವಾಗ ಕನಸು ಕಂಡಿದ್ದೀರಾ ಎಂದು ನಿಮಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ಅದನ್ನ ಸೈಂಟಿಸ್ಟ್‌ಗಳು ಕಂಡುಹಿಡಿದಿದ್ದಾರೆ. ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮೊಟ್ಟ ಮೊದಲ ಕನಸನ್ನ ಕಂಡಿರುತ್ತೀರಿ. ರೀಸೆಂಟ್ ಆಗಿ ನಡೆಸಿದ ಒಂದು ಸಂಶೋಧನೆಯಿಂದ ತಾಯಿ ಗರ್ಭದಲ್ಲಿ ಮನುಷ್ಯರು ಕನಸು ಕಂಡಿರ್ತಾರೆ. ಅಂದ್ರೆ ತಾಯಿ ಗರ್ಭದಲ್ಲೇ ಮಗುವಾಗಿ ಇದ್ದಾಗ ಮನುಷ್ಯ ಕನಸು ಕಂಡಿರ್ತಾನೆ ಎಂದು ಕಂಡು ಬಂದಿದೆ. ಆದರೆ ಈ ವಿಷಯ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯಿತು ಅಂದ್ರೆ, ತಾಯಿ ಗರ್ಭದಲ್ಲಿ ಇದ್ದಾಗ ಮಗು ಕಣ್ಣು ಮುಚ್ಚಿಕೊಂಡು ಇರುತ್ತೆ, ಬರೀ ಕೈ ಕಾಲು ಮಾತ್ರ ಆಡಿಸ್ತಾ ಇರುತ್ತೆ. ಅದೇ ಕನಸಿಗೂ ಕಣ್ಣು ಮುಚ್ಚಿಕೊಂಡು ತಾಯಿ ಗರ್ಭದಲ್ಲಿ ಇರೋದಕ್ಕೂ ಸಂಬಂಧವೇನು ಅಂತ ಕೇಳಬಹುದು. ನಾವು ಸಾಮಾನ್ಯವಾಗಿ ಕನಸು ಬಂದಾಗ ಕಣ್ಣು ಮುಚ್ಚಿಕೊಂಡೇ ಕೈಕಾಲು ಆಡಿಸುತ್ತೇವೆ. ಇದಕ್ಕೆ ರ್ಯಾಪಿಡ್ ಐ ಮೂವ್ಮೆಂಟ್ ಎಂದು ಕರೆಯುತ್ತಾರೆ. ಇದೇ ರೀತಿ ಮಗು ಕೂಡ ಗರ್ಭದಲ್ಲಿ ಇದ್ದಾಗ ಕಣ್ಣು ಮುಚ್ಚಿಕೊಂಡು ಕೈಕಾಲು ಆಡಿಸುತ್ತಾ ಇರುತ್ತೆ. ಇದಕ್ಕೆ ಮಗು ಕೂಡ ಕನಸು ಕಾಣುತ್ತಿದೆ ಎಂದು ಹೇಳ್ತಾರೆ. ಆದರೆ ಇನ್ನು ಪ್ರಪಂಚ ಕಾಣದ ಮಗು ಏನು ಕನಸು ಕಾಣುತ್ತಿರಬಹುದೆಂದು ವಿಜ್ಞಾನಿಗಳಿಗೂ ಕೂಡ ಗೊತ್ತಿಲ್ಲ. ಓಕೆ ಗಾಯ್ಸ್, ಇದಿಷ್ಟು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು, ಯಾವ ಹೊಸ ವಿಚಾರ ಇಷ್ಟ ಆಯಿತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಅಂತೂ ಮಾಡಿ. ಹಾಗೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.